ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ತರಗತಿಗೆ ಸ್ವಾಗತ. ನಾನು ವೆಂಕಟೇಶ RS, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡುವಲಿಪೆ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಯಲ್ಲಿ ಎನ್ಲೈಟ್ಮೆಂಟ್ ಹಿಸ್ಟೋರಿಯೋಗ್ರಫಿ ಅಥವಾ ಜ್ಞಾನೋದಯದ ಇತಿಹಾಸ ಲೇಖನಗಳ ಬಗ್ಗೆ ಚರ್ಚೆ ಮಾಡ್ತಾ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಯ ಒಂದು ಲಕ್ಷಣಗಳು ಯಾವ ರೀತಿ ಇದ್ವು ಮತ್ತು ಅದರ ಪ್ರಮುಖ ಇತಿಹಾಸಕಾರರಾದಂಥ ಹ್ಯೂಮ್ ಮತ್ತು ವಾಲ್ಟೇರ್ ಬಗ್ಗೆ ನಾವು ಹಿಂದಿನ ತರಗತಿನಲ್ಲಿ ಚರ್ಚೆ ಮಾಡಿದ್ವಿ. ನಾವು ಈ ತರಗತಿನಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಯ ಒಬ್ಬ ಶ್ರೇಷ್ಠ ಇತಿಹಾಸಕಾರನಾದಂಥ ಎಡ್ವರ್ಡ್ ಗಿಬ್ಬನ್ ಇವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣ. ಈ ಜ್ಞಾನೋದಯ ಯುಗದ ಶ್ರೇಷ್ಠ ಇತಿಹಾಸಕಾರನಾದಂಥ ಎಡ್ವರ್ಡ್ ಗಿಬ್ಬನ್ ಒಬ್ಬ ಅತ್ಯಂತ ಶ್ರೇಷ್ಠ ಚಿಂತಕ, ಇತಿಹಾಸಕಾರ, ಪ್ರಪಂಚ ಕಂಡಂಥ ಶ್ರೇಷ್ಠ ಇತಿಹಾಸಕಾರರಲ್ಲಿ ಇವನು ಸಹ ಒಬ್ಬ. ಈ ಎಡ್ವರ್ಡ್ ಗಿಬ್ಬನ್ ಜ್ಞಾನೋದಯ ಯುಗದ ಒಂದು ರೀತಿ ಆದರ್ಶ ಸ್ವರೂಪದ ಇತಿಹಾಸಕಾರ. ಅಂದರೆ ಗಿಬ್ಬನ್ನ ಒಂದು ಇತಿಹಾಸ ರಚನೆಯೇ ಜ್ಞಾನೋದಯ ಯುಗದಕ್ಕೆ ಒಂದು ರೀತಿ ಆದರ್ಶದ ರೂಪದಲ್ಲಿ ಇದ್ದಂತಹದ್ದು. ಸೊ ಇವನು ಪೂರ್ವಯುಗ ಮತ್ತು ನೂತನ ಯುಗಗಳ ನಡುವಿನ ಒಂದು ಸೇತುವೆಯಂತೆ ಇದ್ದ, ಒಂದು ಭವ್ಯವಾದಂಥ ಒಂದು ಸೇತುವೆಯನ್ನು ಅವನು ನಿರ್ಮಿಸ್ತಾ. ಪೂರ್ವಯುಗ ಅಂತಂದರೆ ಅವನಿಗಿಂತ ಹಿಂದೆ ಇದ್ದಂಥ ಒಂದು ಪ್ರಾಚೀನ ಯುಗ ಮತ್ತು ಆಧುನಿಕ ಯುಗ. ಆ ಪೂರ್ವಯುಗ ಮತ್ತು ಆಧುನಿಕಗಳ ನಡುವೆ ಒಂದು ರೀತಿ ಸೇತುವೆಯನ್ನು ನಿರ್ಮಿಸಿ ಒಂದು ಭವ್ಯವಾದಂಥ ಒಂದು ಕಟ್ಟಡವನ್ನು ಕಟ್ಟುವಂಥ, ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಅವನು ಮಾಡ್ದ. ಜ್ಞಾನೋದಯ ಯುಗದ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ತನ್ನಲ್ಲಿ ಸಂಕ್ಷೇಪಗೊಳಿಸಿದ್ದ. ಅಂದರೆ ಆ ಜ್ಞಾನೋದಯ ಯುಗದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತಿ ಆಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಅವೆಲ್ಲವೂ ಸಹ ಎಡ್ವರ್ಡ್ ಗಿಬ್ಬನ್ನಲ್ಲಿ ಒಂದು ರೀತಿ ಮೈಗೂಡಿ ಹೋಗಿದ್ವು. ವೈಚಾರಿಕತೆ ಮತ್ತು ರಮ್ಯತೆಯನ್ನು ಬೆಸೆಯುವಲ್ಲಿ ಇವನ ಲೇಖನಿ ಸಿದ್ಧ ಹಸ್ತದಂತೆ ಇತ್ತು. ಜ್ಞಾನೋದಯ ಯುಗದ ಮುಖ್ಯ ಲಕ್ಷಣವೇ ವೈಚಾರಿಕತೆ, ಹಾಗೆಯೇ ರಮ್ಯತೆ. ಇವೆರಡನ್ನೂ ಮೇಳೈಸುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಅವನ ಒಂದು ಲೇಖನಿಗೆ ಇತ್ತು. ಜ್ಞಾನೋದಯ ಇತಿಹಾಸ ಲೇಖನ ಕಲೆ ತನ್ನ ಪರಾಕಾಷ್ಠತೆಯನ್ನು ಗಿಬ್ಬನ್ನಲ್ಲಿ ಕಂಡಿದ್ದು ನಾವು ಕಾಣ್ತೀವಿ. ಅವನೊಬ್ಬ ಈ ಒಂದು ಯುಗದ ಅತ್ಯಂತ ಶ್ರೇಷ್ಠ ಇತಿಹಾಸಕಾರ ಆಗಿದ್ದ. ಇವನ ಒಂದು ಬಾಲ್ಯ ಜೀವನದ ಬಗ್ಗೆ ಅಥವಾ ಇವನ ಪೂರ್ವ ಜೀವನದ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ, ಚರ್ಚೆ ಮಾಡೋದಾದರೆ, ಇವನು 1737 ಏಪ್ರಿಲ್ 27 ಪುಟ್ನಿ ಎಂಬಲ್ಲಿ ಜನ್ಮ ತಾಳ್ತಾನೆ. ಇಂಗ್ಲೆಂಡಿನ ಪುಟ್ನಿ ಎಂಬಲ್ಲಿ. ಇವನೊಬ್ಬ ಇಂಗ್ಲಿಷ್ ಇತಿಹಾಸಕಾರ. ತಂದೆ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದ. ಇವನು ಜನ್ಮ ತಾಳಿದ್ದು ಒಂದು ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ. ತಂದೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದ. ತಾಯಿ ಜುಡಿಯತ್. ಈ ಜುಡಿಯತ್ತು ಆ ಒಂದು ಕಾಲದಲ್ಲೇ ಒಬ್ಬ ನ್ಯಾಯಾಧೀಶನ ಮಗಳಾಗಿದ್ದ. ಸೊ ಹಾಗಾಗಿ ಅವನು ಒಳ್ಳೆಯ ಆಗರ್ಭ ಶ್ರೀಮಂತ ಕುಟುಂಬದಲ್ಲೇ ಜನ್ಮ ತಾಳಿದ್ದ. ಇವ್ರಿಗೆ, ಈ ತಂದೆ ತಾಯಿಗಳಿಗೆ, ಈ ದಂಪತಿಗಳಿಗೆ ಮಕ್ಕಳು ಹುಟ್ಟವೆಲ್ಲ ಮರಣ ಹೊಂದಿದ್ರು. ಇವನು ಅಷ್ಟೇ. ಚಿಕ್ಕಂದಿನಲ್ಲಿ ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ರೋಗಪೀಡಿತನಾಗಿ ಇರ್ತಿದ್ದ. ಆ ಸಮಯದಲ್ಲಿ ಎಷ್ಟೋ ಸಾರಿ ಆತನ ತಾಯಿ ಅವನ ಆರೈಕೆಯನ್ನು ಮಾಡುವಲ್ಲಿ ವಿಫಲ ಆಗ್ತಾಳೆ. ಯಾಕೆಂದರೆ ಆತನ ತಾಯಿಯಾದಂಥ ಜುಡಿಯತ್ತು ಆತ 10 ವರ್ಷದ ವಯಸ್ಸಿನ ಸಂದರ್ಭದಲ್ಲೇ ಅವಳು ಮರಣ ಹೊಂದ್ತಾಳೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವನನ್ನು ಸಾಕಿ ಸಲುಹಿ ಪ್ರೀತಿಯಿಂದ ಆರೈಕೆ ಮಾಡಿದ್ದು ಯಾರಪ್ಪ ಅಂತಂದರೆ ಆತನ ಚಿಕ್ಕಮ್ಮನಾದಂಥ ಕ್ಯಾಥರಿನ್. ಆ ಕ್ಯಾಥರಿನ್ಗಳ ಒಂದು ಆರೈಕೆಯಿಂದ ಎಡ್ವರ್ಡ್ ಗಿಬ್ಬನ್ ಬದುಕುಳಿಯಲು ನಾವು ಕಾಣ್ತೀವಿ. ಇವನು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪುಟ್ನಿಯಲ್ಲಿ ಪೂರೈಸ್ತಾನೆ. ಅನಂತರ 1749 ವೆಸ್ಟ್ ಮಿನಿಸ್ಟರ್ ಶಾಲೆಗೆ ಸೇರ್ಪಡೆಯಾಗ್ಬಿಟ್ಟು ಅಲ್ಲಿ ಅವನು ತನ್ನ ಶಿಕ್ಷಣವನ್ನು ಮುಂದುವರಿಸ್ತಾನೆ. ಅದಾದ ನಂತರ 1752 ಮ್ಯಾಗ್ಡಲಿನ್ ಕಾಲೇಜಿನಿಂದ ಮೆಟ್ರಿಕ್ಯುಲೇಷನನ್ನು ತೆರಗಡೆ ಆಗ್ತಾನೆ.
ಅಂದರೆ ನಾವು ಇವತ್ತೇನು ಸೆಕೆಂಡ್ರಿ ಎಜುಕೇಷನ್ ಅಂತ ಕರಿತೀವಲ್ವ, ಆ ಸೆಕೆಂಡರಿ ಎಜುಕೇಷನನ್ನು ಅಲ್ಲಿ ಪೂರೈಸ್ತಾನೆ. ಸೊ ಅದಾದಮೇಲೆ ಲಂಡನ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳಲ್ಲಿ ಅವನು ಶಿಕ್ಷಣವನ್ನು ಪಡೀತಾನೆ. ಸೊ ಇವನಿಗೆ ಪಠ್ಯ ವಿಷಯಗಳು ಅವನ ಜ್ಞಾನವನ್ನು ತೃಪ್ತಿಪಡಿಸಲಿಲ್ಲ. ಏಕೆಂದರೆ ಅವನ ಜ್ಞಾನದ ಹೆಚ್ಚಾಗಿತ್ತು. ಅವನು ರೋಗ ಪೀಡಿತನಾಗಿರ್ತಿದ್ದು, ಒಂದು ರೀತಿ ವರದಾನನೇ ಆಗಿರ್ತಿತ್ತು. ಏಕೆಂದರೆ ಅವನು ಆ ಸಂದರ್ಭದಲ್ಲಿ ಹೆಚ್ಚಿನ ಅಧ್ಯಯನದಲ್ಲಿ ತೊಡಗಿದ್ದನ್ನು ನಾವು ಕಾಣ್ತೀವಿ. ಹಳೆಯ ಪುಸ್ತಕ ಭಂಡಾರಗಳಿಂದ ಬಹಳಷ್ಟು ಗ್ರಂಥಗಳನ್ನು ತಾಮಂದ್ಬಿಟ್ಟು ಅವನು ಅಧ್ಯಯನವನ್ನು ಮಾಡ್ತಿದ್ದ. ಆರಂಭದಲ್ಲಿ ದೈವಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತಳೆದಿದ್ದವನು. ಆದರೂ ಸಹ ಅವನು ಆ ಧಾರ್ಮಿಕ ಮೂಢಿಗಳಿಗೆ ಒಳಗಾಗಲಿಲ್ಲ. ಅದಕ್ಕೆ ಬದಲಾಗಿ ಅತ್ಯಂತ ವೈಚಾರಿಕತೆಯನ್ನು ಮೈಗೂಡಿಸ್ಕೊಂಡಿದ್ದು ನಾವು ಕಾಣ್ತೀವಿ. ಅವನಲ್ಲಿ ವೈಚಾರಿಕತೆ ಬೆಳೆದಿರುತ್ತೆ. ಸೊ ಮೊದಲು ಅವನು ಪ್ರಾಟೆಸ್ಟೆಂಟ್ ಧರ್ಮದ ಒಂದು ಪಂಥದ ಅನುಯಾಯಿಯಾಗಿದ್ದ. ಅವನಾಗಿರ್ಬೋದು, ಅವನ ತಂದೆ ಆಗಿರ್ಬೋದು. 1753ರಲ್ಲಿ ಅವನು ಕ್ಯಾಥೋಲಿಕ್ ಧರ್ಮಕ್ಕೆ ಮತಾಂತರ ಆಗ್ತಾನೆ. ಈ ಕ್ಯಾಥೋಲಿಕ್ ಧರ್ಮಕ್ಕೆ ಮತಾಂತರ ಆಗಿದ್ದು ತನ್ನ ತಂದೆಗೆ ಇಷ್ಟ ಆಗೋದಿಲ್ಲ. ಯಾಕಪ್ಪ ಅಂತಂದರೆ, ಆ ಕ್ಯಾಥೋಲಿಕ್ ಧರ್ಮಕ್ಕೆ ಮತಾಂತರ ಆಗಿದ್ದರಿಂದ ಅವನು ಪಡೀತಿದ್ದಂಥ ಎಲ್ಲ ಸೌಲಭ್ಯಗಳನ್ನು ಅವನು ಕಳ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಅದಷ್ಟ ಆಗೋದಿಲ್ಲ. ಆದರೂ ಸಹ ತನ್ನ ಮಗನ ಒಂದು ಶಿಕ್ಷಣ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು, ಅವನ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಅವನನ್ನು ಸ್ವಿಟ್ಜರ್ಲ್ಯಾಂಡಿಗೆ ಕಳಿಸ್ತಾನೆ. ಸ್ವಿಟ್ಜರ್ಲ್ಯಾಂಡಿನ ಲಾಸನ್ನೆ ಎಂಬಲ್ಲಿ ಫಾದರ್ ಡೇನಿಯಲ್ ಪಿವಿಲಿಯಾರ್ಡ್ನಿಂದ ಶಿಕ್ಷಣವನ್ನು ಪಡೀತಾನೆ. ಆದಮೇಲೆ ಪುನಃ 1754ರಲ್ಲಿ ಅವನು ಕ್ಯಾಥೋಲಿಕ್ ಧರ್ಮದಿಂದ ಮತ್ತೊಮ್ಮೆ ಪ್ರಾಟೆಸ್ಟೆಂಟ್ ಧರ್ಮಕ್ಕೆ ಮತಾಂತರ ಆಗ್ತಾನೆ. ಆದರೆ ಅವನ ರೀತಿ ಗೊಂದಲ ಇರುತ್ತೆ, ತುಮುಲತೆ ಇರುತ್ತೆ ಅವನಲ್ಲಿ. ಪುನಃ ಅವನು ಪ್ರಾಟೆಸ್ಟೆಂಟ್ ಧರ್ಮಕ್ಕೆ ಅವನು ಮತಾಂತರನ ಆಗ್ತಾನೆ. ಅದಾದಮೇಲೆ ಅವನು ಲ್ಯಾಟಿನ್ ಮತ್ತು ಫ್ರೆಂಚ್ ಭಾಷೆಯನ್ನು ಕಲಿತಾನೆ. ಸೊ ಆ ಒಂದು ಅವಧಿಯಲ್ಲಿ ಲ್ಯಾಟಿನ್ ಭಾಷೆಯನ್ನು ಕಲಿತವರು ಬಹಳ ವಿರಳ ಆಗಿರ್ತಿದ್ರು. ಏಕೆಂದರೆ ಅದು ದೈವ ಭಾಷೆ ಅನ್ನುವಂಥ ಭಾವನೆ ಇತ್ತು. ಸೊ ಅದನ್ನು ಕಲಿತಿದ್ದವರು ಕಡಿಮೆನೇ ಇದ್ದರು. ಸೊ ಇವನು ಅಂತಹ ಲ್ಯಾಟಿನ್ ಭಾಷೆಯನ್ನು ಅಧ್ಯಯನವನ್ನು ಮಾಡ್ತಾನೆ ಮತ್ತು ಫ್ರೆಂಚ್ ಭಾಷೆಯನ್ನು ಅಧ್ಯಯನ ಮಾಡ್ತಾನೆ. ಅವನು ಸ್ವಿಟ್ಜರ್ಲ್ಯಾಂಡ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಜಾರ್ಜಸ್ ಡೆವರ್ಡನ್ ಎನ್ನೋ ಒಬ್ಬ ಆಪ್ತ ಮಿತ್ರ ಇರ್ತಾನೆ. ಮತ್ತು ಅದೇ ಅವಧಿಯಲ್ಲಿ ಅವನು ಸೂಸನ್ನೆಯ ಕಚರ್ಡ್ ಎಂಬ ಧರ್ಮಾಧಿಕಾರಿಯ ಮಗಳನ್ನು ಮದುವೆ ಆಗಬೇಕು ಅಂತಂದು ನಿಶ್ಚಯ ಮಾಡಿರ್ತಾನೆ. ಆದರೆ ಆ ಒಂದು ವಿವಾಹ ಪ್ರಸ್ತಾವವನ್ನು ಆತನ ತಂದೆ ತಾಯಿಗಳು ತಿರಸ್ಕರಿಸ್ತಾರೆ, ಬೇಡ ಅಂತ ತಿರಸ್ಕರಿಸ್ತಾರೆ. ಅದು ವಿಫಲ ಆಗುತ್ತೆ. ಅದಾದಮೇಲೆ ಅವನು ವಿವಾಹ ಆಗುವಂಥ ಯೋಚನೆಯನ್ನೇ ಕೈಬಿಟ್ಟಿರ್ತಾನೆ. ಅದನ್ನು ಕೈಬಿಟ್ಬಿಟ್ಟು ಅವನು ತನ್ನ ಅಧ್ಯಯನದ ಕಡೆ ತೊಡಗ್ತಾನೆ, ತನ್ನ ಒಂದು ಶಿಕ್ಷಣವನ್ನು ಮುಂದುವರಿಸ್ತಾನೆ. ಅವನಿಗೆ ಯೌವನದಲ್ಲಿ ಕ್ಲಾಸಿಕಲ್ ಮತ್ತು ಐತಿಹಾಸಿಕ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಲವು ಇದ್ದುದನ್ನು ನಾವು ಕಾಣ್ತೀವಿ. ಅವನು ಐತಿಹಾಸಿಕ ಸಾಹಿತ್ಯವನ್ನು ಹೆಚ್ಚು ಓದ್ತಾನೆ, ಅಧ್ಯಯನ ಮಾಡ್ತಾನೆ. 17 ಮತ್ತು 18ನೇ ಶತಮಾನದ ಇತಿಹಾಸಕಾರರು ಮತ್ತು ನ್ಯಾಯದರ್ಶಿಗಳ ತರ್ಕ ದರ್ಶನವನ್ನು ಅಧ್ಯಯನ ಮಾಡ್ತಾನೆ. ಹಾಗೆಯೇ ಜಾನ್ ಲಾಕ್ ಮತ್ತು ಸಿಸಿರೋ ಮೊದಲಾದವರ ಒಂದು ಕೃತಿಗಳನ್ನು ಅವನು ಅಧ್ಯಯನವನ್ನು ಮಾಡಿರ್ತಾನೆ. ಹೀಗೆ ಸದಾ ಅಧ್ಯಯನಶೀಲನಾಗಿದ್ದು ಅವನು ಹೆಚ್ಚು ಸಾಹಿತ್ಯದ ಕಡೆಗೆ, ಇತಿಹಾಸದ ಕಡೆಗೆ ತನ್ನ ಒಲವನ್ನು ಮೂಡಿಸ್ಕೊಳ್ತಾನೆ. ಅವನೇ ಒಮ್ಮೆ ಹೇಳ್ತಾನೆ, ನಾನು ಭಾಷೆಯ ಸೌಂದರ್ಯವನ್ನು ಸವಿದಿದ್ದೇನೆ, ನಾನು ಸ್ವಾತಂತ್ರ್ಯದ ಚೇತವನವನ್ನು ಉಸಿರಿಸಿದ್ದೇನೆ ಮತ್ತು ಅವರ ಬೋಧನೆಗಳು ಮತ್ತು ಉದಾಹರಣೆಗಳಿಂದ ಸಾರ್ವಜನಿಕ ಹಾಗೂ ಖಾಸಗಿ ಮಾನವನ ಭಾವವನ್ನು ನಾನು ಅಂತರ್ಗತ ಮಾಡಿಕೊಂಡಿದ್ದೇನೆ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಹಾಗೆಯೇ ಅವನು ನಂತರ ಅವನ ಒಂದು ಜೀವನವನ್ನು ನಾವು ನೋಡಿದರೆ, ಅವನು ಸಪ್ತವಾರ್ಷಿಕ ಕದನದಲ್ಲಿ ಸೈನ್ಯಾಧಿಕಾರಿಯಾಗಿ ಭಾಗವಹಿಸಿರ್ತಾನೆ. ಸಪ್ತವಾರ್ಷಿಕ ಕದನ ಅಂದರೆ ಗೊತ್ತಿರ್ಬೇಕು ನಿಮಗೆಲ್ಲ. ಏನಪ್ಪ ಅಂತಂದರೆ 1756ರಿಂದ 1763ರವರೆಗೆ ನಡೆದಂಥ ಒಂದು ಯುದ್ಧ ಸಪ್ತವಾರ್ಷಿಕ ಕದನ. ಅದು ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ನಡುವೆ ನಡೆದಂಥ ಒಂದು ಯುದ್ಧ ಆಗಿರುತ್ತೆ. ಅವು ಎರಡು ಆಜನ್ಮ ವೈರಿಗಳು, ಎರಡು ರಾಷ್ಟ್ರಗಳು.
ಆ ಸಪ್ತವಾರ್ಷಿಕ ಕದನದ ಸಮಯದಲ್ಲಿ ಅವನು ಇಂಗ್ಲೆಂಡಿನ ಸೈನ್ಯಾಧಿಕಾರಿಯಾಗಿ ಅವನು ಕೆಲಸವನ್ನು ಮಾಡಿರ್ತಾನೆ. ಆದರೆ ಅವನು ಸೈನ್ಯದಲ್ಲಿ ಯುದ್ಧದಲ್ಲಿ ಭಾಗವಹಿಸಿದ್ದು ಕಡಿಮೆ ಆದರೂ ಸಹ ಅವನಿಗೆ ಆ ವೇಳೆಯಲ್ಲಿ ಕ್ಲಾಸಿಕಲ್ ಮತ್ತು ಹಿಸ್ಟಾರಿಕಲ್ ಗ್ರಂಥಗಳನ್ನು ಓದುವುದಕ್ಕೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಅದರ ಜೊತೆಗೆ ಸೈನ್ಯದಲ್ಲಿ ಯಾವ ರೀತಿ ಸೇನಾ ಪಂಕ್ತಿ ವ್ಯೂಹ ರಚನೆ ಆಗುತ್ತೆ, ಪದಾತಿಗಳು ಯಾವ ರೀತಿ ಕೆಲಸ ಮಾಡ್ತವೆ, ಅಶ್ವದಳಗಳು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದರ ಬಗ್ಗೆ ಸ್ಪಷ್ಟ ಕಲ್ಪನೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯುದ್ಧದ ಬಗ್ಗೆ ಹೆಚ್ಚಿನದಾಗಿ ಅವನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಾದಮೇಲೆ ಅವನು 1774ರಲ್ಲಿ ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಸದಸ್ಯನಾಗ್ತಾನೆ. ಆ ಒಂದು ಅವಧಿಯಲ್ಲಿ ಬರ್ಕ್, ಶೆರಡನ್ ಮತ್ತು ಫ್ಯಾಕ್ಸ್ ಮುಂತಾದವರ ಒಂದು ವಾಗ್ಮೀಯತೆಯನ್ನು ಅವನು ನೋಡ್ತಾನೆ, ತಿಳ್ಕೊಳ್ಳಿ. ಅವರು ಅದ್ಭುತ ವಾಗ್ಮಿಗಳಾಗಿರ್ತಾರೆ. ಬರ್ಕ್ ಆಗಿರ್ಬೋದು, ಶೆರಡನ್ ಆಗಿರ್ಬೋದು, ಫ್ಯಾಕ್ಸನ್ ಆಗಿರ್ಬೋದು. ಅವನು ಆ ಒಂದು ಸಂಸತ್ತಿನಲ್ಲಿ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ರೀತಿ ರೋಮಾಂಚನವಾದಂಥ ರೀತಿಯಲ್ಲಿ ಅವರು ತಮ್ಮ ಭಾಷಣವನ್ನು ಮಾಡ್ತಾ ಇರ್ತಾರೆ, ತಮ್ಮ ವಾದವನ್ನು ಮಂಡಿಸ್ತಾ ಇರ್ತಾರೆ. ಆದರೆ ಇವನಿಗೆ ಅವರಿಂದ ಭಾಷಣ ಕಲಿಯೋದಕ್ಕಾಗೋದಿಲ್ಲ. ಅವನು ಒಳ್ಳೆ ವಾಗ್ಮಿ ಆಗಲಿಕ್ಕೆ ಆಗೋದಿಲ್ಲ. ಅವನು ಸೈಲೆಂಟಾಗೇ ಇಟ್ಕೊಂಡು ಆ ಒಂದು ಕಾಲದಲ್ಲಿದ್ದಂಥ ಇಂಗ್ಲೆಂಡಿನ ಪ್ರಧಾನಿಯಾದಂಥ ಲಾರ್ಡ್ ನಾರ್ತನ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಾ ಇರ್ತಾನೆ. ಸೊ ಆ ರೀತಿ ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ಅವನು ಫ್ರೆಂಚ್ ಭಾಷೆಯಲ್ಲಿ ರಚಿಸಿದ ಒಂದು ಲಘು ಪುಸ್ತಕ ಬಹುಮಾನವನ್ನು ಅವನಿಗೆ ತಂದುಕೊಡುತ್ತೆ. ಏನಪ್ಪ ಅದು ಅಂತಂದರೆ ಕಮಿಷನರ್ ಆಫ್ ಟ್ರೇಡ್ ಆ್ಯಂಡ್ ಪ್ಲಾಂಟೇಶನ್ ಆಗಿ ಅವನು ನೇಮಕ ಆಗ್ತಾನೆ. ಆದರೆ ಅದು ಬಹಳ ದಿನ ಏನಿರೋದಿಲ್ಲ. ಏಕೆಂದರೆ ನಾರ್ತ್ ಅವರು ತಮ್ಮ ಸರ್ಕಾರವನ್ನು ಮುನ್ನಡೆಸುವಲ್ಲಿ ವಿಫಲ ಆಗ್ತಾರೆ, ತಮ್ಮ ಬಹುಮತವನ್ನು ಕಳ್ಕೊಳ್ತಾರೆ. ಹಾಗಾಗಿ ಗಿಬ್ಬನು ಸಹ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಉಳಿದ ಕಾಲವನ್ನು ಅವನು ಇತಿಹಾಸದ ಬರವಣಿಗೆಗಳಿಗೆ ಅವನು ಮೀಸಲಿಡ್ತಾರೆ. ಅಂದರೆ ಅದಾದ ನಂತರವನ್ನು ಸಂಪೂರ್ಣವಾಗಿ ಅವನು ಬರಹದಲ್ಲಿ ತೊಡಗಿದ್ದನ್ನು ನಾವು ಕಾಣ್ತೀವಿ. ಅವನು ಇತಿಹಾಸ ರಚನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಅವನು ಇತಿಹಾಸವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಏನು ಬರಿಬೇಕು ಎನ್ನುವಂಥ ಒಂದು ಗೊಂದಲ ಅವನಲ್ಲಿ ಉಂಟಾಗುತ್ತೆ. ಅಂದರೆ ಅವನು ಈ 10ನೇ ಚಾರ್ಲ್ಸ್ ಇತಿಹಾಸ ರಚನೆಯ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇಂಗ್ಲೆಂಡಿನ ದೊರೆಯಾದಂಥ 10ನೇ ಚಾರ್ಲ್ಸ್ ಅಂದರೆ ಮೊದಲಿಗೆ ಅವನು ಇಂಗ್ಲೆಂಡಿನ ಒಂದು ಇತಿಹಾಸವನ್ನು ರಚಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಯಾಕೋ ಇಂಗ್ಲೆಂಡಿನ ಇತಿಹಾಸದ ಆಳ ಅವನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವನು ಅದನ್ನು ಬಿಡ್ತಾನೆ. ಇಂಗ್ಲೆಂಡಿನ ಇತಿಹಾಸವನ್ನು ರಚನೆ ಮಾಡೋದನ್ನು ಕೈಬಿಟ್ಟು ಅದಕ್ಕೆ ಬದಲಾಗಿ ಅವನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ನಿಲ್ಲಿಸಿರ್ತಾನಲ್ವ. ಹಾಗಾಗಿ ಆ ಸ್ವಿಟ್ಜರ್ಲ್ಯಾಂಡಿನ ಇತಿಹಾಸವನ್ನು ರಚಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಸ್ವಿಸ್ ಜನರ ಒಂದು ಸ್ವಾತಂತ್ರ್ಯ ಇತಿಹಾಸ ರಚನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೂ ಸಹ ಅವನಿಗೆ ಅಲ್ಲೂ ಸಹ ಅವನು ಯಶಸ್ವಿಯಾಗೋದಿಲ್ಲ. ಯಾಕೆಂತಂದರೆ ಆಧಾರಗಳ ಕೊರತೆ ಮತ್ತು ಅವು ಆಸಕ್ತಿ ಕೆರಳಿಸುವಂಥ ವಿಚಾರ ಅಲ್ಲ ಅಂದ್ಬಿಟ್ಟು ಅದನ್ನು ಕೈಬಿಡ್ತಾನೆ. ಆ ಒಂದು ಅವಧಿಯಲ್ಲಿ ಹ್ಯೂಮ್ರವರ ಒಂದು ಸಲಹೆ ಮೇರೆಗೆ ಅವನು ಫ್ರೆಂಚ್ ಭಾಷೆಗೆ ಬದಲಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಬರವಣಿಗೆಯನ್ನು ಬರೆಯೋದಕ್ಕೆ ನಿರ್ಧಾರ ಮಾಡ್ತಾನೆ, ಕೃತಿಗಳನ್ನ ಬರೆಯೋದಕ್ಕೆ ನಿರ್ಧಾರ ಮಾಡ್ತಾನೆ. ಸೊ ಇದೇ ವೇಳೆಯಲ್ಲಿ ಮಧ್ಯದಲ್ಲಿ 1764ರಲ್ಲಿ ಅವನು ರೋಮ್ಗೆ ಭೇಟಿ ಕೊಡ್ತಾನೆ. ಆ ರೋಮ್ ನಗರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರೋಮ್ ನಗರದ ಒಂದು ಭಗ್ನಾವಶೇಷಗಳನ್ನು ನೋಡ್ತಾ ಇರ್ತಾನೆ. ಆ ಭಗ್ನಾವಶೇಷಗಳ ಮೇಲೆ ಕುಳಿತುಕೊಂಡು ಆಲೋಚನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆ ನಗರದ ಒಂದು ಅವನತಿ ಮತ್ತು ಅದರ ನಾಶದ ಮೇಲೆ ಬರೀಬೇಕೆಂಬುವಂಥ ಭಾವನೆ ಮೊದಲ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ಹೊಳೆಯುತ್ತೆ. ಸೊ ಅಂದರೆ ಅವನು ಪ್ರೌಢ ಪ್ರಾಚೀನ ಶೈಲಿಯಲ್ಲಿ ತರಬೇತಿ ಹೊಂದಿದ ಅವರಿಗೆ ಆ ಒಂದು ಆ ನಿತ್ಯ ನಗರದ ನೋಟ ಮರೆಯಲಾಗದ ಒಂದು ಅನುಭವವನ್ನು ಉಂಟು ಮಾಡುತ್ತೆ. ಅವನು ರೋಮ್ ನಗರದಲ್ಲಿ ಓಡುವಂಥ ಸಂದರ್ಭದಲ್ಲಿ ರೋಮುಲಸ್ ನಿಂತ್ಕೊಂಡಿದ್ದಂಥ ಜಾಗ ಆಗಿರ್ಬೋದು, ಟುಲ್ಲಿ ಭಾಷಣ ಮಾಡುವಂಥ ಒಂದು ಸ್ಥಳ ಆಗಿರ್ಬೋದು,
ಜೂಲಿಯಸ್ ಸೀಸರ್ ಮತ್ತು ಅಗಸ್ಟಸ್ ಸೀಸರು ಓಡಾಡಿದಂಥ ಸ್ಥಳಗಳಾಗಿರ್ಬೋದು, ಆ ಸೀಸರ್ ಮರಣ ಹೊಂದಿದಂಥ ಸ್ಮರಣಾರ್ಥ ಜಾಗಗಳಾಗಿರ್ಬೋದು, ಅಲ್ಲೆಲ್ಲ ಓಡಾಡ್ತಾನೆ. ಆ ಓಡಾಡುವಂಥ ಸಂದರ್ಭದಲ್ಲಿ ಆ ನಗರದ ಅವನತಿ ಮತ್ತು ನಾಶದ ಮೇಲೆ ನಾನು ಇತಿಹಾಸವನ್ನು ರಚಿಸಬೇಕು ಅಂದ್ಬಿಟ್ಟು ಅವನ ಮನಸ್ಸಿನಲ್ಲಿ ಮೂಡುತ್ತೆ. ಆವಾಗ ಅವನು ಒಂದು ಇತಿಹಾಸವನ್ನು ರಚನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. 1764ರಲ್ಲಿ ಅವನು ಬರಿಬೇಕು ಅನ್ನೋ ನಿರ್ಧಾರ ಮಾಡ್ತಾನೆ. ಆ ನಗರ ಹೇಗೆ ಸಾಮ್ರಾಜ್ಯವಾಗಿ ಬೆಳೀತು ಅನ್ನೋದು ಅವನ ಮನಸ್ಸಿಗೆ ನಾಟಿರುತ್ತೆ. ಅದಾದಮೇಲೆ ಅದರ ರಚನಾ ಕಾರ್ಯ ಮುಂದುವರೆದಂತೆ ಒಂದು ಸುಪ್ರಸಿದ್ಧ ವಿಷಯದ ಆಯ್ಕೆಯನ್ನು ಮಾಡಿಕೊಂಡಂಥ ಸಮಾಧಾನವೂ ಸಹ ಅವನಿಗೆ ಉಂಟಾಗುತ್ತೆ. ಇವನು ಈ ಎಡ್ವರ್ಡ್ ಗಿಬ್ಬನ್ ಇತಿಹಾಸ ರಚನೆಯ ಸಂದರ್ಭದಲ್ಲಿ ಅವನು ಆಯ್ಕೆ ಮಾಡಿಕೊಂಡಂಥ ಆಧಾರಗಳು ಯಾವ ರೀತಿ ಇದ್ವು ಅಂತಂದರೆ, ಅವನು ಇತಿಹಾಸ ಯಾವುದೇ ಒಬ್ಬ ಪ್ರತಿಯೊಬ್ಬ ಇತಿಹಾಸಕಾರ ಆಗಿರ್ಬೋದು, ಇತಿಹಾಸಕಾರ ಒಂದು ಇತಿಹಾಸವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ ಆಧಾರಗಳು ಬಹಳ ಮುಖ್ಯ ಆಗ್ತವೆ. ಅವುಗಳಲ್ಲಿ ಇವನು ಸಹ ಪ್ರಾಥಮಿಕ ಆಧಾರಗಳನ್ನು ಸಹ ಬಳಸ್ಕೊಳ್ತಾನೆ, ದ್ವಿತೀಯ ಆಧಾರಗಳನ್ನು ಅಥವಾ ಆಕರಗಳನ್ನು ಸಹ ಬಳಸ್ಕೊಳ್ತಾನೆ. ಇವನು ಒಂದು ರೀತಿ ಅದ್ಭುತವಾದಂಥ ಜಾಣ್ಮೆಯನ್ನು ಹೊಂದಿರುತ್ತಾನೆ. ಯಾವುದರಲ್ಲಿ? ಇತರರ ಒಂದು ಸಂಶೋಧನೆಗಳನ್ನು ಬಳಸ್ಕೊಳ್ಳೋದ್ರಲ್ಲಿ. ಅವರ ಪ್ರಮುಖ ಆಧಾರಗಳೆಂದರೆ, ಅಂದರೆ ಎಡ್ವರ್ಡ್ ಗಿಬ್ಬನ್ನ ಪ್ರಮುಖ ಆಧಾರಗಳೆಂದರೆ ಲ್ಯಾಟಿನ್ ಮತ್ತು ಗ್ರೀಕ್ ಇತಿಹಾಸಕಾರರ ಒಂದು ಬರವಣಿಗೆಗಳು. ಈ ಗಿಬ್ಬನ್ಗೆ ವಿಷಯಗಳನ್ನು ಸಂಕಲನೆ ಮಾಡೋದ್ರ ಬಗ್ಗೆ ಗೌರವ ಇರಲಿಲ್ಲ. ಅವನಿಗೆ ಅವು ಪಕ್ಷಪಾತದಿಂದ ಕೂಡಿರ್ತವೆ ಎಂಬುದು ಅವನ ಒಂದು ಭಾವನೆ ಆಗಿರುತ್ತೆ. ಸೊ ಹಾಗಾಗಿ ಅವನು ಅವುಗಳ ಜೊತೆಗೆ ನಾಣ್ಯಗಳು, ಪದಕಗಳು, ಭೂಗೋಳಶಾಸ್ತ್ರ, ಕಾಲಗಣನಶಾಸ್ತ್ರ ಎಲ್ಲವನ್ನು ಅವನು ಪರಿಗಣಿಸ್ಕೊಂಡು ಇತಿಹಾಸವನ್ನು ರಚನೆ ಮಾಡ್ತಾನೆ. ಅವನು ಗ್ರೀಕ್ ಇತಿಹಾಸಕಾರರಾದಂಥ ಡಿ.ಎ. ಕ್ಯಾಸಿಯಸ್, ಅಮಯಾನಸ್ ಮರ್ಸಿಲಿನಸ್ ಅವರ ಕೃತಿಗಳನ್ನು ಪ್ರಾಚೀನ ಇತಿಹಾಸ ರಚನೆಗೆ ಬಳಸ್ಕೊಳ್ತಾನೆ. ಪ್ರಾಚೀನ ಕಾಲದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ. ಇನ್ನು ಈ ಮಧ್ಯಯುಗೀನ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಈ ಬೈಜಾಂಟಿಯನ್ ಇತಿಹಾಸಕಾರರು ಬರೆದಂಥ ಕೃತಿಗಳನ್ನ ಅವನು ತಿರಸ್ಕರಿಸ್ಬಿಟ್ಟು ಅದಕ್ಕೆ ಬದಲಾಗಿ ಬೈಜಾಂಟಿಯನ್ ಪತ್ರಗಳು, ಥಿಯೋಡಿಯಸ್ನ ಸಂಹಿತೆ ಮತ್ತು ಅವುಗಳನ್ನ ಹೆಚ್ಚಾಗಿ ಬಳಸ್ಕೊಳ್ತಾನೆ. ಹಾಗಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಪ್ರಾಚೀನ ಯುಗದ ಇತಿಹಾಸಕ್ಕೆ ಹೆಚ್ಚಿನದಾಗಿ ಕ್ಲಾಸಿಕಲ್ ಇತಿಹಾಸಕಾರರನ್ನು ಅವನು ಅವಲಂಬಿಸಿರ್ತಾನೆ. ಮಧ್ಯಯುಗೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವೃತ್ತಾಂತಗಳ ಜೊತೆಗೆ ಅವನು ಟೆಲಿಮಾಂಟ್ ಮತ್ತು ಮುರಾಟೋರಿಯಾ ಅವರು ಬರೆದಂಥ ಕೃತಿಗಳನ್ನು ಬಳಕೆ ಮಾಡ್ತಾನೆ. ಅದರಲ್ಲೂ ಪ್ರಮುಖವಾಗಿ ಮುರಾಟೋರಿಯನ್ನು ಸ್ವತಃ ಗಿಬ್ಬನ್ನೇ ಹೇಳಿರುವಂತೆ ನನ್ನ ಮಾರ್ಗದರ್ಶಿ ಮತ್ತು ಇಟಲಿ ಇತಿಹಾಸದ ಗುರು ಅಂತಂದ್ಬಿಟ್ಟು ಹೇಳಿರೋದು ನಾವು ಕಾಣ್ತೀವಿ. ಅಂದರೆ ಅಷ್ಟು ಹೆಚ್ಚಿನದಾಗಿ ಮುರಾಟೋರಿಯಾ ಒಂದು ಕೃತಿಗಳನ್ನ ಬಳಸ್ಕೊಂಡಿರೋದನ್ನು ನಾವು ಕಾಣ್ತೀವಿ. ಈ ಎಡ್ವರ್ಡ್ ಗಿಬ್ಬನ್ ಇತಿಹಾಸ ರಚನೆಗೆ ಸಂಬಂಧಪಟ್ಟಂತೆ ಅವನು ಯಾವ ಒಂದು ಅಭಿಪ್ರಾಯ ಹೊಂದಿದ್ದ ಅನ್ನೋದನ್ನು ಅವನ ಮಾತುಗಳಲ್ಲೇ ನಾವು ಹೇಳಿದರೆ, ಅವನು ಹೇಳ್ತಾನೆ, ನಾನು ಬರೆಯಲು ಹೊರಟಿರುವಂಥ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಮೂಲಾಧಾರಗಳನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿದ್ದೇನೆ. ಕೆಲವು ಸಂದರ್ಭಗಳಲ್ಲಿ ಮೂಲಾಧಾರಗಳನ್ನು ಪರಾಮರ್ಶಿಸುವ ಅವಕಾಶವಿಲ್ಲದಿದ್ದಾಗ ಆಧುನಿಕ ಮಾರ್ಗದರ್ಶಿಗಳ ನಂಬಿಕೆಯ ಮೇಲೆ ಅವರ ಸಾಕ್ಷಿಗಳನ್ನು ಅಂಗೀಕರಿಸಿದ್ದೇನೆ. ಈ ಮಾರ್ಗದರ್ಶಿಗಳ ನಿಷ್ಠೆ ಬಗ್ಗೆ ನನಗೆ ತೃಪ್ತಿ ಇದೆ. ಆದರೆ ಇಂಥ ಸನ್ನಿವೇಶಗಳಲ್ಲಿ ಎರವಲು ಪಡೆದ ಅಂಕಗಳನ್ನು ನಾನು ಜೋಡಿಸಿಕೊಳ್ಳುವುದರ ಬದಲು ನನ್ನ ವ್ಯಾಪಕವಾದ ಓದುವಿಕೆ ಮತ್ತು ನನ್ನ ಸುದ್ದಿಕಾರರ ಆಧಾರಗಳನ್ನು ಬಳಸ್ಕೊಂಡಿದ್ದೇನೆ ಅನ್ನೋದ್ರ ಬಗ್ಗೆ ಆಧಾರಗಳ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಸ್ವತಃ ಅವನೇ ಎಡ್ವರ್ಡ್ ಗಿಬ್ಬನ್ ಈ ಮಾತುಗಳನ್ನ ಹೇಳಿದ್ದಾನೆ. ಏಕೆಂದರೆ ಕೆಲ ಇತಿಹಾಸಕಾರರು ಇವನು ಪ್ರಾಥಮಿಕ ಆಧಾರಗಳನ್ನು ಬಳಸ್ಕೊಂಡೇ ಇಲ್ಲ ಎನ್ನುವಂಥ ದೋಷಾರೋಪಣೆಯನ್ನು ಎಡ್ವರ್ಡ್ ಗಿಬ್ಬನ್ ಮೇಲೆ ಮಾಡೋದು ನಾವು ಕಾಣ್ತೀವಿ. ಆದರೆ ಅದು ಸತ್ಯಕ್ಕೆ ದೂರವಾದಂಥ ಮಾತು. ಎಡ್ವರ್ಡ್ ಗಿಬ್ಬನ್ ಪ್ರಾಥಮಿಕ ಆಕರಗಳು ಮತ್ತು ದ್ವಿತೀಯ ಆಕರಗಳು ಎರಡನ್ನೂ ಸಹ ಬಳಸ್ಕೊಂಡು ತನ್ನ ಇತಿಹಾಸವನ್ನು ರಚನೆ ಮಾಡಿದ್ದಾನೆ. ಇನ್ನು ಶೈಲಿಯ ಬಗ್ಗೆ
ಎಡ್ವರ್ಡ್ ಗಿಬ್ಬನ್ ಅವನದೇ ಆದಂಥ ರೀತಿಯಲ್ಲಿ ತನ್ನ ಮಾತುಗಳಲ್ಲೇ ಹೇಳಿರೋದು ನಾವು ಕಾಣ್ತೀವಿ. ಏನು ಹೇಳಿದನಪ್ಪ ಅಂತಂದರೆ, ಕೃತಿಕಾರನ ಶೈಲಿಯು ಅವನ ಮನಸ್ಸಿನ ಬಿಂಬವಾಗಿರಬೇಕು, ಆದರೆ ಭಾಷೆಯ ಆಯ್ಕೆ ಮತ್ತು ಪೂರ್ಣ ಪ್ರಭುತ್ವ ಪ್ರಯೋಗದ ಫಲ. ಒಂದು ಮಂದವಾದ ಮತ್ತು ಅಲಂಕಾರಿಕ ಉದ್ವೇಗದ ನಡುವೆ ಮಧ್ಯಮ ಹದವನ್ನು ಪಡೆಯಲು ನಾನು ಈ ಹಿಂದೆ ಅನೇಕ ಪ್ರಯೋಗಗಳನ್ನು ಮಾಡಿದೆ. 3 ಸಾರಿ ಮೊದಲನೇ ಅಧ್ಯಯನವನ್ನು ರಚಿಸಿದೆ, 2 ಮತ್ತು 3ನೇದನ್ನು 2 ಸಾರಿ ರಚಿಸಿದೆ. ಅವುಗಳ ಪರಿಣಾಮದಿಂದ ತಕ್ಕ ಮಟ್ಟಿಗೆ ಸಮಾಧಾನಗೊಂಡಿದ್ದೇನೆ ಅನ್ನೋ ಮಾತನ್ನು ಹೇಳಿರೋದು ನಾವು ಕಾಣ್ತೀವಿ. ಸೊ ಅಂದರೆ ಮೊದಲನೇ ಸಂಪುಟವನ್ನು 3 ಸಾರಿ ಬರೀತಾನೆ, ಉಳಿದವುಗಳನ್ನು ಕೆಲವು ಬದಲಾವಣೆಗಳೊಂದಿಗೆ ಕ್ಷಿಪ್ರಗತಿಯಲ್ಲಿ ಅವನು ರಚಿಸ್ತಾನೆ. ಕೊನೆಯ ಸಂಪುಟದ ಹಸ್ತಪ್ರತಿಯನ್ನು ಬೆರಳಚ್ಚು ಮಾಡದೆ ಮುದ್ರಕರಿಗೆ ಕಳಿಸ್ತಾನೆ. ಅಂದರೆ ಅವನು ಅಷ್ಟೊತ್ತಿಗೆ ಬರುವಷ್ಟೊತ್ತಿಗೆ ಅವನು ಪಕ್ವಾಗಿದ್ದ ಅಂತಂದ್ಬಿಟ್ಟು. ತಮ್ಮ ಪಾಂಡಿತ್ಯದ ನಿಷ್ಕೃಷ್ಟತೆಯ ಹಾಗೂ ಬರವಣಿಗೆಯ ಸಾಮರ್ಥ್ಯದ ಬಗ್ಗೆ ಗಿಬ್ಬನ್ಗೆ ಪೂರ್ಣವಾದಂಥ ಒಂದು ನಂಬಿಕೆ ಇರುತ್ತೆ. ಯಾವ ಇತಿಹಾಸಕಾರನೂ ಗಿಬ್ಬನ್ನಷ್ಟು ಇತರ ಇತಿಹಾಸಕಾರರಿಗೆ ಋಣಿಯಾಗಿರುವುದು ಕಂಡುಬರೋದಿಲ್ಲ. ಅಂದರೆ ನಾನು ಹೇಳ್ಕೊಳ್ತೇನೆ, ಇತಿಹಾಸವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ಕೊಳ್ತೇನೆ, ಅವರ ಶೈಲಿ ಅಂದರೆ ಗಿಬ್ಬನನ ಶೈಲಿ ಪ್ರಖ್ಯಾತವಾದಂಥ ಗ್ರೀಕ್ ಇತಿಹಾಸಕಾರ ಥುಸಿಡೈಡ್ಸ್ನ ಶೈಲಿಯಷ್ಟೇ ಸ್ವಭಾವ ಸಿದ್ಧವಾದುದು ಹಾಗೂ ವೈಯಕ್ತಿಕವಾದುದು ಆಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನು ಇವನು ರಚಿಸಿದಂಥ ಅತ್ಯಂತ ಪ್ರಖ್ಯಾತವಾದಂಥ ಕೃತಿ ಯಾವುದಪ್ಪ ಅಂದರೆ ದಿ ಹಿಸ್ಟ್ರಿ ಆಫ್ ದಿ ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ದ ರೋಮನ್ ಎಂಪೈರ್. ಇದು ಗಿಬ್ಬನನ ಒಂದು ಮೇರು ಕೃತಿ, ಹಿಸ್ಟ್ರಿ ಆಫ್ ದಿ ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ದಿ ರೋಮನ್ ಎಂಪೈರ್. ಈ ಕೃತಿಯ ಪ್ರಥಮ ಸಂಪುಟ 1776ರಲ್ಲಿ ಪ್ರಕಟ ಆಗುತ್ತೆ. ಈ ಒಂದು ಕೃತಿಯ ಮೊದಲನೇ ಸಂಪುಟ. ಅದನ್ನು ಜನರು ಬಹಳ ಉತ್ಸಾಹದಿಂದ ಬರಮಾಡ್ಕೊಳ್ತಾರೆ, ಅಂದರೆ ಅದನ್ನು ಇಷ್ಟಪಡ್ತಾರೆ, ಒಪ್ಕೊಳ್ತಾರೆ. ಆದರೆ ಇದರ 15 ಮತ್ತು 16ನೇ ಅಧ್ಯಾಯಗಳ ವಿಷಯವಾದಂಥ ರೋಮನ್ ಸಾಮ್ರಾಜ್ಯದ ಕಾಲದ ಚರ್ಚಿನ ಇತಿಹಾಸ ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ. ಅಲ್ಲಿ ವಿವಾದ ಉಂಟಾಗುತ್ತೆ. ಪುನಃ 5 ವರ್ಷಗಳ ನಂತರ ಅವನು 2 ಮತ್ತು 3ನೇ ಸಂಪುಟಗಳನ್ನು ಪ್ರಕಟಗೊಳಿಸ್ತಾನೆ. ಅವನಿಗೆ 1788ರಲ್ಲಿ ತನ್ನ 6ನೇ ಹಾಗೂ ಕಡೆಯ ಸಂಪುಟವನ್ನು ಪ್ರಕಟಗೊಳಿಸ್ತಾನೆ. ಸುಮಾರು ಅವನ ಆ ಕೃತಿಯನ್ನು ರಚನೆ ಮಾಡಲು 20 ವರ್ಷಗಳನ್ನು ತೆಗೆದುಕೊಂಡಿರೋದು ನಾವು ಕಾಣ್ತೀವಿ. ನಂತರ ಅದು ಫ್ರೆಂಚು, ಜರ್ಮನ್, ಇಟಾಲಿಯನ್ ಅಂದರೆ ಲ್ಯಾಟಿನ್ ಭಾಷೆಗಳಲ್ಲಿ ಅದು ಭಾಷಾಂತರನೂ ಸಹ ಆಗುತ್ತೆ. ಇವನು ತನ್ನ ಪ್ರಖ್ಯಾತವಾದಂಥ ಕೃತಿ ದಿ ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ದಿ ರೋಮನ್ ಎಂಪೈರ್ ಇದೆಯಲ್ವಾ, ಆ ಪ್ರಖ್ಯಾತವಾದಂಥ ಕೃತಿಯನ್ನು 2 ಭಾಗಗಳಲ್ಲಿ ನಾವು ಅದನ್ನು ವಿಂಗಡಿಸ್ಬೋದು. ಅವನ ಒಂದು ಕೃತಿಯನ್ನು ಮೊದಲನೇ ಭಾಗ ಇದು 4 ಸಂಪುಟಗಳನ್ನು ಒಳಗೊಂಡಂಥ ಒಂದು ಭಾಗ. ಸುಮಾರು 500 ವರ್ಷದ ಇತಿಹಾಸವನ್ನು ಅದು ಹೊಂದಿದೆ. 2ನೇ ಭಾಗ 2 ಸಂಪುಟವನ್ನು ಹೊಂದಿದೆ, ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ರೋಮನ್ ಸಾಮ್ರಾಜ್ಯದ ಗತಿ ಸುದೀರ್ಘ ಹಾಗೂ ವೈವಿಧ್ಯಮಯವಾಗಿದ್ದರೂ ಅದನ್ನು ಒಂದೇ ಅಖಂಡ ಘಟಕವಾಗಿ ಎಣಿಸಿ ರಚನೆ ಮಾಡಿ ಸುಸಂಬದ್ಧವಾಗಿ ರಚನೆ ಮಾಡೋಂಥ ಒಂದು ಕೃತಿ ಈ ಒಂದು ಗಿಬ್ಬನನ ದ ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ದಿ ರೋಮನ್ ಎಂಪೈರ್ ಎನ್ನುವಂಥ ಕೃತಿ. ಸುಮಾರು 1400 ವರ್ಷಗಳ ಒಂದು ಇತಿಹಾಸವನ್ನು ರಚನೆ ಮಾಡ್ತಾನೆ. ಅಲ್ಲಿ ಅವನು ಕಂಡುಕೊಂಡಿರುವಂಥ ನೈರಂತರ್ಯತೆ ಅಂದರೆ ನಿರಂತರತೆ ಅದ್ಭುತವಾಗಿದೆ. ಅವನ ಒಂದು ನಿರಂತರತೆ, ಒಂದು ಇತಿಹಾಸವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅವನು ಬಳಸ್ಕೊಂಡಂಥ ನಿರಂತರತೆ, ರೋಮ್ನಲ್ಲಿ ಕಂಡುಬಂದಂಥ ಒಂದು ಭೌತಿಕ ಅವನತಿ, ನೈತಿಕ ಅವನತಿಯ ಪರಿಣಾಮ ಹಾಗೂ ಸಂಕೇತ ಎಂಬುದು ಈ ಕೃತಿಯ ಮೂಲಾಶಯ, ಅವನತಿಯ ವಿವರಣೆ ಆಗಿರೋದನ್ನು ನಾವು ಇಲ್ಲಿ ಕಾಣ್ತೀವಿ. ಸೊ ಅದು ಅವನು ಹೇಳ್ತಾನೆ,
ಆ ಒಂದು ಕೃತಿಯನ್ನು ರಚಿಸುವಂತಹ ಸಂದರ್ಭದಲ್ಲಿ ರೋಮ್ನ ಪತನವು ಅದರ ಅತಿಯಾದ ಪ್ರಸಿದ್ಧತೆಯ ಸ್ವಾಭಾವಿಕ ಮತ್ತು ಅನಿವಾರ್ಯತೆಯ ಪರಿಣಾಮ ಅನ್ನೋದನ್ನು ಅವನು ಹೇಳ್ತಾನೆ. ರೋಮನ್ನ ಪತನ ಅದು ಸ್ವಾಭಾವಿಕವಾಗಿತ್ತು, ಅನಿವಾರ್ಯತೆ ಆಗಿತ್ತು. ಅದರ ಅತಿಯಾದ ಪ್ರಸಿದ್ಧತೆಯ ಸ್ವಾಭಾವಿಕ ಮತ್ತು ಅನಿವಾರ್ಯತೆಯ ಪರಿಣಾಮವೇ ಅದರ ಒಂದು ಪತನ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಅವನಿಗೆ ಈ ಬೈಜಾಂಟೈನ್ ಸಾಮ್ರಾಜ್ಯದ ಬಗ್ಗೆ ಪ್ರೀತಿ ಇರೋದಿಲ್ಲ. ಅಂದರೆ ರೋಮನ್ ಸಾಮ್ರಾಜ್ಯ ಒಂದಲ್ಲ ಒಂದು ರೀತಿಯಲ್ಲಿ ಅದು ನಾಶ ಆಗಲೇಬೇಕಿತ್ತು ಅನ್ನೋ ಮಾತನ್ನು ಹೇಳ್ತಾನೆ. ಅವನ ಕೃತಿಯಲ್ಲಿ ರೋಮನ್ ಸಾಮ್ರಾಜ್ಯದ ಅವನತಿಯನ್ನು ಚಕ್ರವರ್ತಿ ಅಗಸ್ಟಸ್ ಸೀಸರ್ನಿಂದ ಹಿಡಿದು ಕಾನ್ಸ್ಟಾಂಟಿನೋಪಲ್ ಪತನದವರೆಗಿನ ಸಮಗ್ರ ಚಿತ್ರಣವನ್ನು ಅವನು ಕೊಡ್ತಾನೆ. ಅಲ್ಲಿ ಇತಿಹಾಸವನ್ನು ಒಂದು ರೀತಿ ಸುಸಂಬದ್ಧವಾಗಿ ಅವನಲ್ಲಿ ನಿರೂಪಿಸ್ಕೊಂಡು ಬರುತ್ತಾನೆ. ಅದರಲ್ಲಿ ಆಗಲೇ ಹೇಳ್ದಂಗೆ ನಾನು ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಅವನತಿಯನ್ನು 4 ಸಂಪುಟಗಳಲ್ಲಿ ವಿವರಿಸಿದರೆ, ಬೈಜಾಂಟೈನ್ ಸಾಮ್ರಾಜ್ಯದ ಅಂದರೆ ಪೂರ್ವ ರೋಮನ್ ಸಾಮ್ರಾಜ್ಯದ ಅವನತಿಯನ್ನು ಕಡೆಯ 2 ಸಂಪುಟಗಳಲ್ಲಿ ಅವನು ವಿವರಿಸ್ತಾ ಹೋಗ್ತಾನೆ. ಇವನ ಶೈಲಿ ಹೆಂಗಿತ್ತಪ್ಪ ಅಂತಂದರೆ, ಎಂಥ ಸಾಹಿತ್ಯನೂ ಸಹ ನಾಚಿಕಬೇಕು, ಎಂಥ ಸಂಶೋಧಕರು ಸಹ ನಾಚಿಸುವಂಥ ಒಂದು ಶೈಲಿಯಲ್ಲಿ ಅವನು ವಿಹಂಗಮವಾದಂಥ ಪಕ್ಷಿ ನೋಟದಲ್ಲೂ ಸಣ್ಣ ಸಣ್ಣ ವಿವರಗಳನ್ನು ಅವನು ಹೆಣೆದಿದ್ದಾನೆ. ಅದ್ಭುತವಾದಂಥ ಶೈಲಿಯಲ್ಲಿ ಅವನು ಅದನ್ನು ರಚನೆ ಮಾಡಿಕೊಂಡು ಹೋಗಿದ್ದಾನೆ. ಹೇಳ್ತಾನೆ, ರೋಮನ್ ಪತನಕ್ಕೆ ಗಿಬ್ಬನ್ ನಿಮಿತ್ತ ಹೇಳುವ ಮತ್ತು ಪ್ರಾಮುಖ್ಯತೆ ನೀಡುವ ಮತ್ತೊಂದು ಪ್ರಮುಖ ಕಾರಣ ಅಂದರೆ ಕ್ರೈಸ್ತ ಧರ್ಮ. ಕ್ರೈಸ್ತ ಧರ್ಮದಿಂದಾಗಿ ರೋಮನ್ ಸಾಮ್ರಾಜ್ಯ ಪತನ ಆಯಿತು ಅನ್ನೋ ಮಾತನ್ನು ಹೇಳ್ತಾನೆ. ಯಾವ ರೀತಿ ಅಶೋಕನ ಸಾಮ್ರಾಜ್ಯಕ್ಕೆ ನಮ್ಮ ಭಾರತದ ಇತಿಹಾಸದಲ್ಲಿ ಅಶೋಕನ ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಅಶೋಕ ಅನುಸರಿಸಿದಂಥ ಧಾರ್ಮಿಕ ನೀತಿ ಅಥವಾ ಬೌದ್ಧ ಧರ್ಮ ಕಾರಣ ಆಯಿತು ಅನ್ನೋ ಒಂದು ಅಭಿಪ್ರಾಯವನ್ನು ಇತಿಹಾಸಕಾರರು ವ್ಯಕ್ತಪಡಿಸ್ತಾರೋ, ಅದೇ ರೀತಿಯನ್ನು ಕ್ರೈಸ್ತ ಧರ್ಮ ರೋಮನ್ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಯಿತು ಅನ್ನೋದನ್ನು ಸಹ ಹೇಳ್ತಾನೆ. ಅವನು ಹೇಳ್ತಾನೆ, ಜನರಿಗೆ ಪ್ರಧಾನವಾಗಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚಿಂತಿಸಬೇಕೆಂದು ಬೋಧಿಸುವ ಮೂಲಕ ಕ್ರೈಸ್ತ ಧರ್ಮ ಜನರನ್ನು ಪೌರ ಹಾಗೂ ಮಿಲಿಟರಿ ಧರ್ಮಗಳಿಂದ ವಿಮುಖರನ್ನಾಗಿಸ್ತು, ದೂರ ಇಡ್ತು ಅನ್ನೋ ಮಾತನ್ನು ಗಿಬ್ಬನ್ ಹೇಳ್ತಾನೆ. ಅಂದರೆ ಲೌಕಿಕ ಜೀವನದಿಂದ ಅದು ಜನರನ್ನು ದೂರ ಇಡ್ತು, ಯುದ್ಧ ಮಾಡುವಂಥ ಗುಣದಿಂದ ದೂರ ಇಡ್ತು. ಹಾಗಾಗಿ ಅದು ಪತನವನ್ನು ಆಯಿತು ಅನ್ನೋ ಅಭಿಪ್ರಾಯವನ್ನು ಎಡ್ವರ್ಡ್ ಗಿಬ್ಬನ್ನು ತಿಳಿಸಿದ್ದಾನೆ. ಇನ್ನು ಈ ಗಿಬ್ಬನ್ ಮತ್ತು ಇತಿಹಾಸ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಬಂಧ ಯಾವ ರೀತಿ ಇತ್ತು ಅಂತ ನಾವು ನೋಡಿದರೆ, ಅವನು ಹೇಳ್ತಾನೆ, ದೇವಶಾಸ್ತ್ರ ಸಮಾನವಾದಂಥ ಇತಿಹಾಸ ಶಾಸ್ತ್ರದ ವಿವರಣೆಯನ್ನು ಗಿಬ್ಬನ್ ನೀಡಲು ನಿರಾಕರಿಸ್ತಾನೆ. ಅದ್ರ ಬಗ್ಗೆ ಅವನೇನು ಹೇಳೋದಿಲ್ಲ. ಆದರೆ ಅವನು ಇತಿಹಾಸದ ಬದಲಾವಣೆಗೆ ಮಾನವನ ಸ್ವಭಾವ ಕಾರಣ ಅಂತ ತಿಳಿಸ್ತಾನೆ. ಅವನು ತನ್ನನ್ನು ಮಾನವತಾವಾದಿ ಮತ್ತು ಭಾವನಾಶೀಲರ ಮಧ್ಯದ ಸ್ಥಾನದಲ್ಲಿ ಅವನು ಗುರುತಿಸ್ಕೊಂಡಿದ್ದಾನೆ. ಅಂದರೆ ಅವೆರಡರ ಮಧ್ಯದ ಸ್ಥಾನ. ಮಾನವತಾವಾದಿಯಾಗಿ ಅವನು ಇತಿಹಾಸ ಮಾನವನಿಗೆ ಸಂಬಂಧಿಸಿದೆಂದು ನೋಡಿದರೆ, ಭಾವಶೀಲನಾಗಿ ಅವನು ಗತಕಾಲದಲ್ಲಿ ಸುವರ್ಣಯುಗವನ್ನು ಕಾಣುತ್ತಾನೆ. ಆದರೆ ಅದು ವಿವೇಚನಾರಹಿತವಾಗಿರಲಿ. ಅವನೊಂದು ವ್ಯಾಪಕವಾದಂಥ ವಿಷಯ ವಸ್ತುವನ್ನು ಆಯ್ಕೆ ಮಾಡಿಕೊಂಡ್ರು ಎಲ್ಲ ವಿವರಣೆಗಳತ್ತ ವಿಶ್ಲೇಷಣೆ, ವಿಮರ್ಶೆ ಮತ್ತು ನಿಷ್ಕೃಷ್ಟತೆ, ಯಥಾರ್ಥವಾದದ ಕಡೆಗೆ ತನ್ನ ಗಮನವನ್ನು ಹರಿಸಿರೋದನ್ನು ನಾವು ಕಾಣ್ತೀವಿ. ಅವನ ಇತಿಹಾಸದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ನೇರವಾಗಿ. ಇತಿಹಾಸ ಅತಿ ಜನಪ್ರಿಯ ಬರವಣಿಗೆಯ ವಿಭಾಗಗಳಲ್ಲಿ ಒಂದಾಗಿದೆ. ಅದು ಅತ್ಯುತ್ತಮ ಮತ್ತು ಕೆಳದರ್ಜೆಯ ಧಾರಣಾಶಕ್ತಿಗೆ ಹೊಂದಿಕೊಳ್ಳುತ್ತೆ. ನಾನು ಒಂದು ಪ್ರಖ್ಯಾತವಾದ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಸ್ವತಃ ಗಿಬ್ಬನ್ ಹೇಳ್ತಾನೆ. ಅಂದರೆ ಇತಿಹಾಸದ ಬಗ್ಗೆ ಅವನಿಗೆ ಎಷ್ಟು ಒಲಿವಿತ್ತು ಅನ್ನೋದು ಹೇಳ್ತಾನೆ. ಅದು ಅತ್ಯುತ್ತಮ ಮತ್ತು ಕೆಳದರ್ಜೆಯ ಧಾರಣಾಶಕ್ತಿಗೆ ಹೊಂದಿಕೊಳ್ಳುತ್ತೆ ಇತಿಹಾಸ. ಅಂಥ ಗುಣವನ್ನು ಇತಿಹಾಸ ಹೊಂದಿದೆ ಅನ್ನೋ ಒಂದು ಮಾತನ್ನು ಗಿಬ್ಬನ್ ತನ್ನ ಬರವಣಿಗೆಯ ಸಂದರ್ಭದಲ್ಲಿ ವಿವರಿಸ್ತಾನೆ. ಹಾಗೆಯೇ ಅವನು ಹೇಳ್ತಾನೆ,
ತನ್ನ ಕೊನೆಯ 2 ಸಂಪುಟಗಳಲ್ಲಿ ನ್ಯೂನತೆಗಳಿದ್ದರೂ ಸಹ ಬೈಜಾಂಟಿಯನ್ ಇತಿಹಾಸವನ್ನು ಅವನು ರಚನೆ ಮಾಡಿದ್ದು ಸುಸ್ಥಿತಾರ್ಥವಾಗಿದೆ. ಅಂದರೆ ಅದ್ಭುತವಾಗಿ ಅವನು ಒಂದು ಇತಿಹಾಸವನ್ನು ರಚನೆ ಮಾಡಿದನು. ಹೆಂಗಪ್ಪ ಅಂದರೆ ಅವನ ಶೈಲಿ ಯಾವ ರೀತಿ ಇತ್ತಪ್ಪ ಅಂತಂದರೆ ಓದುಗರನ್ನು ಬಹು ಸರಾಗವಾಗಿ ಓದಿಸ್ಕೊಂಡು ಹೋಗ್ತಾ ಇತ್ತು. ಒಮ್ಮೆ ಓದಲು ಆರಂಭಿಸಿದರೆ ಆ ಸಂಪುಟ ಮುಗಿಯವರೆಗೂ ಅದನ್ನು ಯಾರೂ ಸಹ ಕೈ ಬಿಡೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಅವನು ಇತಿಹಾಸವನ್ನು ರಚನೆ ಮಾಡ್ಕೊಂಡು ಹೋಗಿದ್ದಾನೆ. ಅವನು ಪರ್ಷಿಯನ್ ಮತ್ತು ಬೈಜಾಂಟಿಯನ್ ಕದನಗಳನ್ನು ಚಿತ್ರಿಸೋದಲ್ಲಾಗಿರ್ಬೋದು, ಚರ್ಚಿನ ವಿವಾದಗಳನ್ನು ವಿಮರ್ಶಿಸುವಂಥ ಸಂದರ್ಭದಲ್ಲಾಗಿರ್ಬೋದು, ಜಸ್ಟೀನಿಯನ್ನ ನ್ಯಾಯ ಸುಧಾರಣೆಗಳನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಾಗಿರ್ಬೋದು, ಯಾವುದೇ ಸಂಶಯಗಳಿಗೆ ಅನುಮಾನ ಕೊಡದಂತೆ ಗಿಬ್ಬನ್ ತನ್ನ ವಿಷಯವನ್ನು ಮುಡಿಸ್ಕೊಂಡು ಹೋಗ್ತಾನೆ. ಸೊ ಇತಿಹಾಸವನ್ನು ಧರ್ಮ ಮತ್ತು ಚರ್ಚಿನ ಹಿಡಿತದಿಂದ ಮುಕ್ತಗೊಳಿಸುವ ಮಾನವನ ಎಲ್ಲ ಬದಲಾವಣೆಗಳು, ಅಂದರೆ ಮಾನವನ ಸ್ವಭಾವಗಳಾಗಿರ್ಬೋದು ಮತ್ತು ವಿಚಾರಗಳಿಂದ ಉಂಟಾಗುತ್ತವೆ ಅನ್ನೋದನ್ನು ಅವನು ಪ್ರತಿಪಾದಿಸ್ತಾನೆ. ಆ ಮೂಲಕ ಅವನು ಧಾರ್ಮಿಕ ಇತಿಹಾಸಕ್ಕೆ ಮಂಗಳ ಹಾಡಿ ವೈಚಾರಿಕ ಅಥವಾ ಲೌಕಿಕ ಇತಿಹಾಸಕ್ಕೆ ಅವನು ನಾಂದಿ ಹೇಳಿರೋದು ನಾವು ಕಾಣ್ತೀವಿ. ಚರ್ಚ್ ಇತಿಹಾಸ ಪರಂಪರೆ ಏನು ಹೇಳಿರುತ್ತೆ ಅದಿಲ್ಲಿ ಅಂತ್ಯ ಆಗುತ್ತೆ. ಹಾಗೆಯೇ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಆಚರಿಸ್ಕೊಂಡು ಬರ್ತಿದ್ದಂಥ ಒಂದು ಗುಲಾಮಗಿರಿಯನ್ನು ತೊಡೆಸುವಲ್ಲೂ ಸಹ ಗಿಬ್ಬನ್ ಬಹಳ ಪ್ರಮುಖವಾದಂಥ ಪಾತ್ರವನ್ನು ಇಲ್ಲಿ ವಹಿಸಿರೋದು ನಾವು ಕಾಣ್ತೀವಿ. ಅವನು ಕ್ರಿಸ್ತಶಕ 529ರಲ್ಲಿ ಜಸ್ಟೀನಿಯನ್ ಅಥೆನ್ಸಿನ ಶಾಲೆಯನ್ನು ಮುಚ್ಚಿದುದರ ಹಾಗೂ ಗ್ರೀಕರು ತಮ್ಮ ವೈಜ್ಞಾನಿಕ ಅಧ್ಯಯನಗಳನ್ನು ಪರ್ಷಿಯಾಕ್ಕೆ ವರ್ಗಾಯಿಸಿದುದರ ಮಹತ್ವವನ್ನು ಅರಿತವರಲ್ಲಿ ಗಿಬ್ಬನ್ನೇ ಮೊದಲಿಗನಾಗಿರ್ತಾನೆ. ಈ ಗಿಬ್ಬನ್ ಇತಿಹಾಸದ ಮೌಲ್ಯಗಳನ್ನು ಗ್ರಹಿಸಲಿಲ್ಲ ಅಂತಂದು ದೂಷಣೆ ಮಾಡೋದು ತಪ್ಪದು. ಅವನು ಹೆಂಗಪ್ಪ ಅಂತಂದರೆ ಅವನೊಬ್ಬ ಅಸಾಧಾರಣ ಪ್ರತಿಭಾಶಾಲಿ, ಆದರೆ ಭವಿಷ್ಯದ ಜ್ಞಾನವನ್ನು ಅವನು ಹೊಂದಿರಲಿಲ್ಲ. ಇತಿಹಾಸದಲ್ಲಿ ಆರ್ಥಿಕ ಸ್ಥಿತಿಗಳು ಮತ್ತು ಸಾಮಾಜಿಕ ಶಕ್ತಿಗಳ ಒಂದು ಪ್ರಭಾವ, ಸಾಹಿತ್ಯ ಹಾಗೂ ಕಲೆಯ ಪ್ರಾಮುಖ್ಯತೆಯನ್ನು ಪರೀಕ್ಷೆ ಮಾಡೋದ್ರಲ್ಲಿ ಗಿಬ್ಬನ್ ವಿಫಲ ಆಗಿರ್ಬೋದು, ಆದರೆ ಅಸಾಧಾರಣ ಪ್ರತಿಭಾಶಾಲಿ ಆಗಿದ್ದ. ಅವನಿಗೂ ಮತ್ತು ಅವನ ತಲೆಮಾರಿನವರೆಗೂ ಯುದ್ಧ ಮತ್ತು ಸಾರ್ವಜನಿಕ ವ್ಯವಹಾರಗಳ ಒಂದು ಆಡಳಿತ ಇತಿಹಾಸದ ಪ್ರಧಾನ ವಿಷಯಗಳಾಗಿದ್ದವು. ಅಭಿವೃದ್ಧಿ ಹಾಗೂ ಸ್ವಭಾವಸಿದ್ಧ ನ್ಯಾಯ ಇವೆಲ್ಲವೂ ಸಹ 18ನೇ ಶತಮಾನದ ಸುಪ್ರಸಿದ್ಧ ಆಯಗಳಾಗಿವೆ. ಇತಿಹಾಸವು ಮಾನವ ಕುಲದ ಅಪರಾಧಗಳು, ತಪ್ಪುಗಳು ಮತ್ತು ಸಂಕಷ್ಟಗಳ ದಾಖಲೆ ಪುಸ್ತಕಕ್ಕಿಂತ ಹೆಚ್ಚಿನದೆಂಬ ನಂಬಿಕೆಯನ್ನು ಹುಟ್ಟಿಸಲು ಸಾಧ್ಯ ಆಗಲಿಲ್ಲ. ಸೊ ಆಧಾರಗಳ ಕೊರತೆ ಇರುವಂಥ ಕಡೆ ಅವರ ನಿರ್ಧಾರ ಹಾಗೂ ನಿಷ್ಕೃಷ್ಟತೆ ಆಶ್ಚರ್ಯಕರವಾದ ರೀತಿಯಲ್ಲಿ ಕಂಡುಬರುತ್ತೆ. ಹಾಗಾಗಿಯೇ ಬೈರನ್ ಎನ್ನುವಂಥ ಒಬ್ಬ ಇಂಗ್ಲಿಷ್ ಕವಿ ಗಿಬ್ಬನ್ನನನ್ನು ಹಣಕದ ಸ್ವಾಮಿ ಅಂತಂದು ಕರೆದುಬಿಟ್ಟು ರೂಸೋ ಮತ್ತು ವಾಲ್ಟೇರ್ಗಳ ಸಾಲಿನಲ್ಲಿ ನಿಲ್ಲಿಸಿದ್ದನ್ನು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಇನ್ನೊಬ್ಬ ಶ್ರೇಷ್ಠ ಇತಿಹಾಸಕಾರ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಗಿಬ್ಬನ್ ಮೂಲಾಧಾರಗಳನ್ನು ಪರಿಶೀಲಿಸಿ ಬಳಸುವುದರಲ್ಲಿ ತೋರಿದಂಥ ಒಂದು ಜಾಗರೂಕತೆ, ಒಂದು ಸೂಕ್ಷ್ಮ ಆಂತರಿಕ ದೃಷ್ಟಿ, ಅವನ ಪ್ರತಿಭೆ, ನಿರಂತರ ಪರಿಶ್ರಮ, ಪಾಂಡಿತ್ಯ, ಐತಿಹಾಸಿಕ ದೃಶ್ಯ ನಿರೀಕ್ಷಣಾ ಸಾಮರ್ಥ್ಯ, ಪ್ರಾಮಾಣಿಕತೆ ಹಾಗೂ ಮಾನವೀಯ ದೃಷ್ಟಿ ಇವೆಲ್ಲವೂ ಸಹ ಅವನ ಬರಹಗಳಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದಂಥ ಅಂಶಗಳಾಗಿದ್ದನ್ನು ನಾವು ಕಾಣ್ತೀವಿ. ಸೊ ದರ್ಶನ ಹಾಗೂ ವಿದ್ವತ್ ಪ್ರೌಢಿಮೆ ಸಹಜವಾಗಿದ್ದ ಕಲಾಕೌಶಲಗಳನ್ನು ಸಂಯೋಜಿಸಿಕೊಂಡಿದ್ದಂಥ ಗಿಬ್ಬನ್ ಒಬ್ಬ ಸರ್ವಕಾಲಿಕ ಶ್ರೇಷ್ಠ ಇತಿಹಾಸಕಾರ. ಅಂದರೆ ಜಗತ್ತು ಕಂಡ ಶ್ರೇಷ್ಠ ಇತಿಹಾಸಕಾರರಲ್ಲಿ ಗಿಬ್ಬನ್ ಸಹ ಒಬ್ಬ. ಹೀಗೆ ಗಿಬ್ಬನ್ ಜ್ಞಾನೋದಯ ಯುಗದ ಕಾಲದ ಒಬ್ಬ ಶ್ರೇಷ್ಠ ಇತಿಹಾಸಕಾರನಾಗಿ ಕಂಡುಬರುತ್ತಾನೆ.
ಸೊ ಜ್ಞಾನೋದಯ ಯುಗದ ಒಂದು ಪ್ರತೀಕದಂತೆ ಗಿಬ್ಬನ್ನು ಕಂಡುಬರುತ್ತೆ. ಸೊ ಹೀಗೆ ನಾವು ಇದುವರೆಗೂ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಹ್ಯೂಮು, ವಾಲ್ಟೇರ್ ಮತ್ತು ಗಿಬ್ಬನ್ನರ ಬಗ್ಗೆ ಚರ್ಚೆ ಮಾಡಿವಿ. ಈ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಗಳಲ್ಲಿ ನ್ಯೂನತೆಗಳೇನು ಇರಲಿಲ್ಲ ಅಂತೇನಲ್ಲ. ಈ ಇತಿಹಾಸಕಾರರ ವೈಜ್ಞಾನಿಕ ನೆಲೆ ಪ್ರಾಚೀನ ಯುಗದ ಕೆಲವು ಪ್ರಮುಖ ಕಾಲಗಳನ್ನು ಅವುಗಳ ವೈಯಕ್ತಿಕತೆಗೆ ಅನುಗುಣವಾಗಿ ಅರ್ಥಕೊಳ್ಳುವಂಥ ಸಾಮರ್ಥ್ಯವನ್ನು ಅದು ಮಿತಿಗೊಳಿಸಿತ್ತು. ಈ ಜ್ಞಾನೋದಯ ಯುಗದ ಇತಿಹಾಸಕಾರರು ಮಾನವನ ಸ್ವಭಾವ ದೃಢಪಡಿಸಿದಂಥ ಅಂಶ ಅಂತ ಭಾವಿಸಿದರು. ಇದರಿಂದ ಅವರು ವಿಭಿನ್ನತೆಯನ್ನು ಕಡೆಗಣಿಸುವಂಥ ಅದನ್ನು ನಾವು ಕಾಣ್ತೀವಿ. ಈ ಕಾರಣದಿಂದಾಗಿಯೇ ಇತಿಹಾಸ ಜೀವನದ ಬಹು ಪ್ರಕಾರದ ರೂಪಗಳಿಗೆ ನ್ಯಾಯ ಒದಗಿಸೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಅದರ ಜೊತೆಗೆ ಅವರು ಗತಕಾಲವನ್ನು ವರ್ತಮಾನ ಪ್ರಮಾಣಗಳ ಮೇಲೆ ಪರಿಗಣಿಸಿದರು. ಅವರು ಚರ್ಚ್ ಮತ್ತು ಧಾರ್ಮಿಕ ವಿರೋಧಿ ಭಾವನೆಗಳು ಹೊಂದಿದ್ರಿಂದಾಗಿ ಪಶ್ಚಿಮ ಯುರೋಪಿನ ಪ್ರಸಿದ್ಧ ಧಾರ್ಮಿಕ ಯುಗಗಳನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಲು ಅದು ಅಡ್ಡಿಮುಂಟು ಮಾಡಿದ್ದನ್ನು ಸಹ ನಾವು ಕಾಣ್ತೀವಿ. ಇಷ್ಟೆಲ್ಲ ನ್ಯೂನತೆಗಳಿದ್ರೂ ಸಹ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಯ ಸಾಧನೆಯನ್ನು ನಾವು ಮರೆಯೋದಕ್ಕಾಗೋದಿಲ್ಲ. ಇತಿಹಾಸದ ಆಳವನ್ನು ಹೆಚ್ಚಿಸುವುದರ ಪರಿಣಾಮವಾಗಿ ಇತಿಹಾಸ ಕೇವಲ ಘಟನೆಗಳ ಒಂದು ಕಣಜ ಆಗಿರತ್ತೆ, ಚಿಂತನೆಗಳ, ಕಲ್ಪನೆಗಳ ಮತ್ತು ಚೈತನ್ಯದ ಅಭಿವೃದ್ಧಿಯ ಸರಪಣಿಯಾಗಿ ಪರಿಣಮಿಸಿದ್ದು ನಾವು ಕಾಣುತ್ತೀವಿ. ಈ ಒಂದು ಜ್ಞಾನೋದಯ ಯುಗದ ಇತಿಹಾಸ ರಚನಾ ಕಲೆಯಲ್ಲಿ ಹೊಸತನ ಕಂಡುಬರುತ್ತೆ ಮತ್ತು ಇತಿಹಾಸ ಪೂರ್ಣ ಭಾವನೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಒಂದು ಜ್ಞಾನೋದಯ ಯುಗದ ಇತಿಹಾಸಕಾರರಿಂದ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಹ್ಯೂಮು, ವಾಲ್ಟೇರ್ ಮತ್ತು ಗಿಬ್ಬನ್ನರಿಂದ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಜ್ಞಾನೋದಯ ಯುಗದ ಇತಿಹಾಸ ಲೇಖನ ಕಲೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು.